33ನೇ ಜಯಂತಿಯ ನಿಮಿತ್ತವಾಗಿ ನಮ್ಮ ಕಾಲೇಜಿನಲ್ಲಿ ಸರಳವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ದಳವಾಯಿ ಸರ್ ಅವರು ಮಾತನಾಡಿದರು. ಆಮೇಲೆ ಜಾಧವ್ ಸರ್ ಅವರು ಮಾತಾಡಿದರು. ಸುನಂದಾ ಸಿರೂರ್ ಮೇಡಮ್ ಅವ್ರನ್ನೂ ಮಾತಾಡಿದರು. ಬಹಳ ಅದ್ಭುತವಾದಂಥ ಮಾತುಗಳು. 3 ಜನ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರನ್ನು ಹಿಡ್ಕೊಂಡೇ ಮಾತಾಡಿದರು. ಬುದ್ಧ ಬೇರೆ ಅಲ್ಲ, ಬುದ್ಧನ ನಂತರದಲ್ಲಿ ಬಂದಂಥ ಬಸವಣ್ಣ ಬೇರೆ ಅಲ್ಲ, ಅವರಿಬ್ಬರು ನಂತರದಲ್ಲಿ ಬಂದಂಥ ಅಂಬೇಡ್ಕರು ಬೇರೆ ಅಲ್ಲ. ಎಲ್ಲರೂ ಒಂದೇ ವೇದಿಕೆ ಮೇಲೆ ನಿಂತಿರ್ತಕ್ಕಂಥವ್ರು, ಸಮಾನವಾದಂಥ ಆಲೋಚನೆಯನ್ನು, ಸಮಾನವಾದಂಥ ವಿಚಾರಗಳನ್ನು ಬಂದಂಥವ್ರು. ಬುದ್ಧ, ಬಸವಣ್ಣ, ಅಂಬೇಡ್ಕರು. ಆಮೇಲೆ ಇವತ್ತಂತೂ ಅಂಬೇಡ್ಕರು ಜಗತ್ ಪ್ರಸಿದ್ಧ. ಬುದ್ಧ ಅಂತೂ ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡ್ತಕ್ಕಂಥ ಮಹಾತ್ಮ. ಬಸವಣ್ಣವರು ಒಂದು ವೇಳೆ ಇಂಗ್ಲೀಷ್ ಭಾಷೆಯನ್ನು ಬಳಸಿದ್ರೆ ಅವರು ಸಹಿತ ಜಗತ್ತಿನ ಜ್ಞಾನಿಗಳಲ್ಲಿ ಆ ಸಾಲಿನಲ್ಲಿ ನಿಂದಿರ್ತಿದ್ರು ಅಂತ. ಅಂದ್ರೆ ಮಾನವೀಯ ದೃಷ್ಟಿ ಯಾರಿಗಿರ್ತದೋ, ಮನುಷ್ಯತ್ವವನ್ನು ಕುರಿತು ಯಾರು ಆಲೋಚನೆ ಮಾಡ್ತಾರೋ ಅವರು ಜಗತ್ತಿನ ನಾಯಕ ಆಗಲಿಕ್ಕೆ ಅರ್ಹರಿರ್ತಾರ ಅನ್ನೋದನ್ನು ನಾವು ಈಗ ಮಾತಾಡಿದಂಥ ಮಾತುಗಳಿಂದ ತಿಳ್ಕೊಳ್ಬೋದು. ಬಾಬಾ ಸಾಹೇಬರು ವಿಶ್ವಜ್ಞಾನಿ, ವಿಶ್ವಕ್ಕೆ ಜ್ಞಾನವನ್ನು ನೀಡಿದಂಥವ್ರು. ಅವರ ಮಾನವೀಯತೆ ಎಷ್ಟು ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ, ಒಂದು ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟದ್ದು ಅವ್ರ ಮಾನವೀಯತೆ ಅಂತ. ಯಾರು ನೋವಿನಲ್ಲಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ, ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಸ್ತ್ರೀ ಇರ್ಬೋದು, ಪುರುಷ ಅಂತ ನಾವು ಕರಿತೀವಲ್ಲ, ಎಲ್ಲರಿಗಾಗಿ ಹಕ್ಕುಗಳನ್ನು ಕೊಟ್ಟಂಥವ್ರು, ಮಾನವೀಯತೆಯನ್ನು ನೀಡಿದಂಥವ್ರು. ಹಕ್ಕುಗಳನ್ನು ನೀಡಿ ಅವರನ್ನು ಸಂಘರ್ಷಕ್ಕೆ ಇಳಿಸಿದಂಥವ್ರು. ಜ್ಞಾನಿ ಆಗಬೇಕು, ಶಿಕ್ಷಣ ಪಡ್ಕೊಳ್ಬೇಕು, ಜ್ಞಾನಿ ಆಗಬೇಕು, ಸಂಘರ್ಷ ಮಾಡಬೇಕು, ಸಂಘಟನೆ ಮಾಡಿಕೊಳ್ಬೇಕು ಅಂತಕ್ಕಂಥ ದಿವ್ಯವಾದಂಥ ಒಂದು 3 ತತ್ವಗಳನ್ನು ಅವ್ರು ನೀಡಿದಂಥವ್ರು. ಜಗತ್ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ನೀಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೆಲ್ಲ ಇವತ್ತು ಬಾಬಾ ಸಾಹೇಬರನ್ನು ವಿವಿಧ ದೃಷ್ಟಿಕೋನಗಳಿಂದ ಆಲೋಚನೆ ಮಾಡ್ತೇವೆ. ಅವರು ಆರ್ಥಿಕ ತಜ್ಞರು, ಆಮೇಲೆ ಸಂವಿಧಾನ ಶಿಲ್ಪಿಗಳು, ಆಮೇಲೆ ಮಹಿಳಾ ಪರವಾಗಿ ಚಿಂತನೆಗಳನ್ನು ಮಂಡಿಸಂಥ ಮಹಾ ಮೇಧಾವಿಗಳು, ಎಲ್ಲ ಬೇರೆ ಬೇರೆ ದೃಷ್ಟಿಕೋನದಿಂದ ವಿಚಾರ ಮಾಡ್ತೇವೆ. ಆದರೆ ವೈಯಕ್ತಿಕವಾಗಿ ಅವ್ರ ಬದುಕು ಹೆಂಗಿತ್ತು, ಅವ್ರ ಕೌಟುಂಬಿಕವಾದಂಥ ಜೀವನ ಹೆಂಗಿತ್ತು, ಗಾಂಧೀಜಿಯವರು ಹೋರಾಟ ಮಾಡಿದಂಥ ಅವಕಾಶಗಳು ಬೇರೆ, ಆ ಸಂದರ್ಭಗಳು ಬೇರೆ, ಅಬ್ರಹಾಂ ಲಿಂಕನ್ ಅವರು ಹೋರಾಟ ಮಾಡಿದಂಥದ್ದು ಬೇರೆ, ನೆಲ್ಸನ್ ಮಂಡೇಲಾ ಮಾಡಿದಂಥ ಹೋರಾಟಗಳು ಬೇರೆ, ಅವಕಾಶಗಳು ಬೇರೆ, ಸಂದರ್ಭಗಳು ಬೇರೆ. ಅಂದರೆ ಒಬ್ಬ ಆರ್ಥಿಕವಾಗಿ ಜಾತಿಯಿಂದ ಬಲಿಷ್ಠ ಆದಂಥ ವ್ಯಕ್ತಿ ಸಾಮಾಜಿಕ ಸಂಘರ್ಷಕ್ಕೆ ತೊಡಗಿದಾಗ ಮತ್ತು ತೊಡಗಲಿಕ್ಕೆ ಅವನಿಗೆ ಹೆಚ್ಚು ಅವಕಾಶಗಳು ಇರ್ತವೆ. ಮೇಲ್ವರ್ಗದ ವ್ಯಕ್ತಿ ಹೋರಾಟ ಮಾಡಲಿಕ್ಕೆ, ನೇತಾರಾಗಲಿಕ್ಕೆ ಒಳ್ಳೆಯ ಅವಕಾಶಗಳು ಇರ್ತಾವೆ. ಅವನಿಗೆ ಆರ್ಥಿಕವಾಗಿ ಬಲಿಷ್ಠ ಇದ್ದಂಥವನಿಗೆ ಒಳ್ಳೆಯ ಅವಕಾಶಗಳು ಇರ್ತಾವೆ. ಆದರೆ ಬಾಬಾ ಸಾಹೇಬರಿಗೆ ಏನೇನೂ ಇರಲಿಲ್ಲ. ಜಾತಿಯಿಂದ ಕನಿಷ್ಠ, ಆರ್ಥಿಕವಾಗಿ ದುರ್ಬಲ ಮತ್ತು ವಾಸಕ್ಕೂ ಯೋಗ್ಯವಿರಲಾರ್ದಂಥ ಮನೆಯಲ್ಲಿ ಅವರಿದ್ದಂಥವ್ರು. ಈ ಎಲ್ಲವುಗಳನ್ನು ಮೀರಿ ಅವರು ಜಗತ್ ಪ್ರಸಿದ್ಧ ಮೇಲ್ವರ್ಗದ ನಾಯಕರಲ್ಲಿ ಅವರು ನಿಂತು. ಬುದ್ಧ, ಬಸವಣ್ಣ ಅವ್ರ ಸಾಲಿನಲ್ಲಿ ನಿಂತಕ್ಕಂಥವ್ರು. ಅಬ್ರಹಾಂ ಲಿಂಕನ್ನು, ನೆಲ್ಸನ್ ಮಂಡೇಲಾ ಅವ್ರ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವ್ರು. ಅವ್ರ ಬದುಕು ಹೆಂಗಾಗಿತ್ತು, ಅವ್ರ ಜೀವನ ಹೆಂಗಾಗಿತ್ತು ಅಂತಂದ್ರೆ ಭಾಳ ದುರ್ಬಲವಾದಂಥ ಜೀವನ ಆಗಿತ್ತು. ಆರ್ಥಿಕವಾದಂಥ ಭಾಳ ಸಂಕಷ್ಟದಲ್ಲಿ ಅವರಿದ್ದರು ಅನ್ನೋದನ್ನು ನಾವು ಯಾವ ಕಾಲಕ್ಕೂ ಮರಿಬೋದು. ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅವ್ರ ಜೀವನ ಹೆಂಗಿತ್ತು, ವೈಯಕ್ತಿಕ ಜೀವನ ಹೆಂಗಿತ್ತು, ಕೌಟುಂಬಿಕ ಜೀವನ ಹೆಂಗಿತ್ತು, ಅವರ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವೆಲ್ಲ ತಿಳ್ಕೊಂಡಿದ್ದೀರಿ. ಅವರು ಪ್ರಾಥಮಿಕ ಶಿಕ್ಷಣ ಪಡೆಯೋ ಹೊತ್ತಿನಾಗ ಕೇಳಿಸ್ಕರ್ ಅಂತಕ್ಕಂಥ ಒಬ್ಬ ಶಿಕ್ಷಕರಿಂದ, ಮಹಾರಾಜರಿಂದ ಸಹಾಯ ಸಿಕ್ಕಿತ್ತು. ಅದರಿಂದಾಗಿ ಅವ್ರು ಏನು ಮಾಡಿದರು, ಪರದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡ್ಕೊಂಡ್ಬಂದರು ಅಂತಕ್ಕದನ್ನು ನಿಮಗೆಲ್ಲ ಗೊತ್ತಿದೆ. ಆರ್ಥಿಕವಾಗಿ ದುರ್ಬಲ ಆಗಿತ್ತು.
ಭಾಳ ಕಷ್ಟದವಾದಂಥ ಜೀವನವನ್ನು ಸಾಗಿಸ್ತಿದ್ರು. ವಿದೇಶಕ್ಕೆ ಹೋಗೋರು ಶಿಕ್ಷಣವನ್ನು ಪಡ್ಕೊಂಡು ಬಂದಾಗ ಕೌಟುಂಬಿಕ ಜೀವನ ಹೆಂಗಿತ್ತಪ್ಪ ಅಂತಂದ್ರೆ ಕೇವಲ 9 ವರ್ಷ ಇತ್ತು ರಮಾಬಾಯಿಯವರಿಗೆ. 9 ವರ್ಷದಲ್ಲಿನ ರಮಾಬಾಯಿಯವರಿಗೆ ಮದುವೆ ಮಾಡಿ ರಮಾಬಾಯಿಯವರಿಗೆ ಮಕ್ಕಳನ್ನು ಹೆರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇರಲಿಲ್ಲ. ಇನ್ನು ಅಗದಿ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಮಕ್ಕಳಾದವು. ಆವಾಗ ಆ ಮಕ್ಕಳೆಲ್ಲ ದುರ್ಬಲನೇ ಇರ್ತಿದ್ರು, ರಕ್ತಹೀನತೆಯಿಂದ ಬಳಲ್ತಿದ್ದು. ಒಬ್ಬ ಮಗ ಯಶವಂತ ಅಂತಿದ್ದ, ದೊಡ್ಡ ಮಗ. ಆತ ಯಾವಾಗಲೂ ಏನಪ್ಪ ಅಂತಂದ್ರೆ ಅಜಾರಿಯಿಂದ ಅನಾರೋಗ್ಯದಿಂದ ಬಳಲ್ತಿದ್ದ. ಯಾರು? ಯಶವಂತ ಅಂತಕ್ಕಂಥ ಮಗ. ಕೊನೆಗೆ ಮತ್ತು ಅದೇ ಒಂದು ಮಗು ಅವ್ರಿಗೆ ಉಳಿತು ಅಂತನ್ನೋದು. ಆಮೇಲೆ ಮತ್ತೊಂದು ಮಗ ಇತ್ತು ಗಂಗಾಧರ ಅಂತೇಳಿ. ಗಂಗಾಧರ ಅವ್ರಿಗೆ ಸಹಿತ ಆರಾಮಿರಲಿಲ್ಲ. ಆ ಚಿಕ್ಕ ಮಗುವಿಗೆ ಎಲ್ಲ ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಿದ್ರು. ಡಾಕ್ಟರ್ ಕಡೆಗೆ ಹೋಗ್ಬೇಕಾದ್ರೆ ಈ ರಮಾಬಾಯಿಯವರು ಕರ್ಕೊಂಡು ಹೋಗ್ತಿದ್ರು. ಅವರು ವಿದೇಶ ಒಳಗಿದ್ರು, ಕರ್ಕೊಂಡು ಹೋಗ್ತಿದ್ರು. ಡಾಕ್ಟರ್ ಏನು ಮಾಡ್ತಿದ್ರು, ನೀವು ಹಿಂದಿನ ಬಿಲ್ ಇನ್ನೂ ಕೊಟ್ಟಿಲ್ಲ, ನಿಮಗೆ ಚಿಕಿತ್ಸೆ ಕೊಡೋಕೆ ಆಗೋದಿಲ್ಲ, ತಿರುಗಿ ಹೋಗ್ರಿ ಅಂತೇಳಿ ಆ ಮಗನ ವಾಪಸ್ ಕಳಿಸಿದ್ರು ಡಾಕ್ಟರ್ಗಳು, ಕೆಲವು ಜನ ಡಾಕ್ಟರ್ಗಳು. ಮತ್ತು ಬೇರೆ ಬೇರೆ ಡಾಕ್ಟರ್ ಕಡೆಗೆ ಅವ್ರು ತೋರಿಸಿ ಏನು ಮಾಡ್ತಿದ್ರು ಅಂತಂದ್ರೆ ಅವ್ರು ವ್ಯವಸ್ಥೆ ಮಾಡ್ತಿದ್ರು ಅಂತ. ಆ ವಿಷಯಗಳನ್ನು ಏನು ಮಾಡ್ತಿದ್ರು ಬಾಬಾ ಸಾಹೇಬ್ ಮುಂದೆ ಅವರು ರಮಾಬಾಯಿಯವರು ಹೇಳ್ತಿದ್ರು ಅಂತಂದು. ಅದು ಆ ಕಾಲ ಆಗಿತ್ತು. ಆ ಮಗುನು ಸಹಿತ ಸತ್ತು ಹೋಯ್ತು ಅಂತ. ಮತ್ತೊಂದು ಮಗು ಅವ್ರಿಗೆ ರತ್ನಾಕರ ಅಂತ ಒಂದು ಮಗು ಇತ್ತು. ಅದು ನೋಡಲಿಕ್ಕೆ ಬಹಳ ಬಾಬಾ ಸಾಹೇಬ್ರನ್ನ ಹೋಗ್ತಿತ್ತು. ಭಾಳ ಬೆಳ್ಳಗಿತ್ತು, ಕೆಂಪಿತ್ತು, ಆಮೇಲೆ ದುಡ್ಡಾಗಿತ್ತು, ಮುದ್ದಾಗಿತ್ತು. ಬಾಬಾ ಸಾಹೇಬರು ಅವರು ವಿದೇಶದಿಂದ ಬಂದಿದ್ದರು. ಆ ಮಗುನ ಅತ್ಯಂತ ಪ್ರೀತಿಯಿಂದ ಜೋಪಾನ ಮಾಡಿದ್ರು. ಅದನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು, ಬೆನ್ನ ಮೇಲೆ ಕೂಡಿಸ್ಕೊಂಡು, ಮನೆ ತುಂಬ ಎಲ್ಲ ಆಟ ಆಡಿದ್ರು. ಅಷ್ಟು ಆ ಮಗುನ ಪ್ರೀತಿ ಮಾಡ್ತಿದ್ರು. ಅದು ಸಹಿತ ಏನಾಯಿತು, ರಕ್ತಹೀನತೆಯಿಂದ ಹೊರಗ್ಲಕ್ಕಿತ್ತು. ವೈದ್ಯರ ಕಡೆಗೆ ಅವರೇ ಕರ್ಕೊಂಡು ಹೋಗೋರು, ಡಾಕ್ಟ್ರನ್ನೇ ಕರ್ಕೊಂಡು ಹೋಗಿ ಡಾಕ್ಟರ್ ಕಡೆಗೆ ರಮಾಬಾಯಿಯವರು ಮತ್ತು ಅವರಿಬ್ಬರು ಕುಡ್ಕೊಂಡು ಹೋದಾಗ ಡಾಕ್ಟರ್ ನೀವು ಹಿಂದಿನ ಬಿಲ್ ಇನ್ನೂ ಕೊಡ್ಲತ್ತಂದ್ರೂ ಸಹಿತ ಕಾಳಜಿಯಿಂದ ಅತೀ ವಿನಂತಿ ಮಾಡ್ಕೊಂಡು ಅದಕ್ಕೆ ಉಪಚಾರ ಮಾಡಿಸೋರು. ಆ ಮಗುನು ಸತ್ತು ಹೋಯಿತು. ರತ್ನಾಕರ್ ಅಂತಕ್ಕಂಥ ಮಗುನೂ ಸಹಿತ ಸತ್ತು ಹೋಯಿತು ಅಂತಂದು. ಅವಾಗ ಬಾಬಾ ಸಾಹೇಬ್ ಎಷ್ಟು ಮನಸ್ಸಿಗೆ ಆ ಮಗು ಸತ್ತ ಮೇಲೆ ಎಷ್ಟು ಮನಸ್ಸಿಗೆ ಹಚ್ಕೊಂಡಿದ್ರು ಅಂತಂದ್ರೆ 2-3 ತಿಂಗಳವರೆಗೂ ಅವ್ರಿಗೆ ಯಾರಿಗೂ ಮುಖನೂ ತೋರಿಸಲಿಲ್ಲ. ಮನೆ ಬಿಟ್ಟು ಹೊರಗೆ ಬರಲಿಲ್ಲ. ಹಿಂದಿನ ಮಗು ಅವ್ರು ಇಲ್ದಾಗ ತಿರ್ಕೊಂಡಿತ್ತು. ಆದರೆ ಈ ಮಗು ಅವ್ರ ಕಣ್ಣು ಮುಂದೆ ತಿರ್ಕೊಂಡಾಗ ಏನಾಯಿತು, ಅವ್ರ ಮನೆ ಬಿಟ್ಟು ಹೊರಗೆ ಬರಲಿಲ್ಲ ಅಂತ. ಇನ್ನೂ ದುರ್ದೈವವಾದಂಥ ಒಂದು ಸಂಗತಿ ನಿಮಗೆ ಹೇಳಬೇಕಂತಂದ್ರೆ, ಇದು ಭಾಳ ಜನರಿಗೆ ಗೊತ್ತಿಲ್ಲ. ವೈಯಕ್ತಿಕ ಜೀವನ ಯಾರು ನೋಡೋದಿಲ್ಲ, ಅವ್ರ ಸಾಧನೆಗಳನ್ನೇ ನಾವು ನೋಡ್ತೀವಿ. ಏನು ದುರ್ದೈವ ಸಂಗತಿ ಏನು ಅಂತಂದ್ರೆ, ಆ ಮಗು ತಿರ್ಕೊಂಡಾಗ ಸಮಾಜದೆಲ್ಲ ಕೂಡ್ಕೊಳ್ತಾರೆ, ಮನೆ ಹತ್ರ ಎಲ್ಲ ಬರ್ತಾರೆ, ಕೂಡ್ಕೊಳ್ತಾರೆ, ಮನೆಯೊಳಗೆ ಸೇರ್ತಾರೆ. ಆ ಚಿಕ್ಕ ಮಗು, ಆ ಮಗುವಿನ ಸುತ್ತಲಿಕ್ಕೆ ಏನು ಬೇಕಿತ್ತು, ಅದು ಹೊಸ ಬಟ್ಟೆ ಬೇಕಾಗಿತ್ತು. ಮಕ್ಕದರಿಬೆ ಅಂತ ಕೈತೀರೋ ನಾವು. ಆ ಮಕ್ಕದರಿಬೆ ಅಂತೇನು ಒಂದು ಹೊಸ ಬಟ್ಟೆ ಬೇಕಾಗಿತ್ತು. ಸ್ವಲ್ಪ ಒಂದು 50 ಪೈಸಾನೋ ಒಂದು 4 ಕೊಡ್ರಿ ಅಂತ ಕೇಳಿದಾಗ ಬಾಬಾ ಸಾಹೇಬ್ ಹತ್ರ ಒಂದು 4 50 ಪೈಸಾನೂ ಇರಲಿಲ್ಲ. ಸರ್ ಒಂದು 2-3 ಮೊಳದ ಬಟ್ಟೆ ತರಲಿಕ್ಕೆ ಅಷ್ಟು ಸಹಿತ ದುಡ್ಡು ಇರಲಿಲ್ಲ. ಬಾಬಾ ಸಾಹೇಬ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇಡೀ ಸಮಾಜ ಎಲ್ಲ ಮುಂದೆ ನಿಂತಿದೆ. ದುಡ್ಡು ಕೊಡೋದು ಕೇಳ್ತಾರೆ, ದುಡ್ಡು ಇರಲಿಲ್ಲ. ಅವಾಗ ರಮಾಬಾಯಿಯವರು ತಿಳ್ಕೊಳ್ತಾರೆ, ಒಳಗೆ ಹೋಗ್ತಾರೆ. ಯಾವಾಗೋ ಖರೀದಿ ಮಾಡಿದಂಥ ಒಂದು ಸಲನೋ 2 ಸಲ ಊಟದಂಥ ಒಂದು ಸೀರೆ ಇರ್ತೈತಿ, ಹೊಸ ಸೀರೆ ಇರ್ತೈತಿ. ಆ ಸೀರೆ ಸೆರಗನ್ನು ಹರಿದು ತಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಸಮಾಜದ ಕೈಯಲ್ಲಿ ಕೊಡ್ತಾರೆ. ಆ ಸಮಾಜದಲ್ಲಿ ಕೊಟ್ಟರೆ ಅದೇ ಹೊಸ ಅರಿವನ್ನು ತಿಳ್ಕೊಂಡು ಏನು ಮಾಡ್ತಾರೆ, ಆ ಹೆಣವನ್ನು, ಆ ಪುಟ್ಟ ಮಗುವಿನ ಹೆಣವನ್ನು ಸುತ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಅಂತ್ಯ ಸಂಸ್ಕಾರ ಕರ್ಕೊಂಡು ಹೋಗ್ತಾರೆ ಅಂತ. ಇಂಥ ಕಷ್ಟದ ಪರಿಸ್ಥಿತಿ ಯಾವ ನಾಯಕರಿಗೆ, ಭಾರತ ದೇಶದಲ್ಲಿರ್ತಕ್ಕಂಥ ಯಾವ ನಾಯಕರಿಗೆ ಬಂದಿತ್ತು, ಯಾರು ಅನುಭವಿಸಿದ್ರು ಅಂತಂದರೆ ಯಾರೊಬ್ಬರು ಇಲ್ಲ. ಎಲ್ಲ ಜಾತಿಯಿಂದ ಶ್ರೇಷ್ಠ ಆಗಿದ್ದರು, ಆರ್ಥಿಕವಾಗಿ ಅವ್ರು ಬಲಿಷ್ಠ ಆಗಿದ್ದರು ಅಂತ. ಅಷ್ಟೊಂದು ನೋವು ಅವರಿಗೆ. ಅಂಥ ನೋವಿನ ಸಂದರ್ಭದಲ್ಲಿ ಒಂದು ಕ್ಷಣ ಅವ್ರು ವಿಚಾರ ಮಾಡ್ತಾರೆ, ಇಷ್ಟು ಆರ್ಥಿಕವಾಗಿ ನಾನು ತೊಂದರೆ ಒಳಗಿರೋದ್ರಾಗ ನಾನು ಯಾಕೆ ಸರ್ಕಾರಿ ನೌಕರಿ ಮಾಡ್ಬೋದು? ಅಕಸ್ಮಾತ್ ಅವರು ವಿದ್ಯೆ ಇರ್ತಕ್ಕಂಥ ನೌಕರಿ ಮಾಡಲಿಕ್ಕೆ ಅವ್ರು ಬಯಸಿದ್ರೆ ಬೇಕಾದಂಥ ದೊಡ್ಡ ನೌಕರಿಗಳು ಸಿಗ್ತಿದ್ವು, ಸರ್ಕಾರಿ ನೌಕರಿಗಳು ಸಿಗ್ತಿದ್ವು. ಆದರೆ ಬಾಬಾ ಸಾಹೇಬರು ಒಂದು ಕ್ಷಣ ಆಲೋಚನೆ ಮಾಡ್ತಾರೆ, ನಾನು ಸರ್ಕಾರಿ ನೌಕರಿಗೆ ಸೇರಬೇಕಲ್ಲ, ನನ್ನ ಆರ್ಥಿಕ ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕಲ್ಲ, ನನ್ನ ಕುಟುಂಬದ ಪರಿಸ್ಥಿತಿಯನ್ನು ಚೆನ್ನಾಗಿ ನಾನು ನೋಡ್ಕೊಳ್ಬೇಕಲ್ಲ ಅಂತ ಆಲೋಚನೆ ಮಾಡ್ತಾರೆ. ಮಾಡಿ ಸರ್ಕಾರ ಹುದ್ದೆಗೆ ಸೇರ್ಬೇಕಂತ ಆಲೋಚನೆ ಮಾಡ್ತಾರೆ. ಮಾಡಿದ ತಕ್ಷಣ ಮತ್ತು ಮರುಕ್ಷಣದಲ್ಲಿ ನನ್ನ ಮಗ ಒಬ್ಬನೇ ಅನಾರೋಗ್ಯದಿಂದ ಬಳಲುತ್ತಿರ್ಬೋದು. ಆದರೆ 3 ಕೋಟಿ ಜನ, ನನ್ನ ಅಸ್ಪೃಶ್ಯ ಜನಾಂಗ 3 ಕೋಟಿ ಜನ ಅವರು ಇನ್ನೂ ಅಸ್ವಸ್ಥದ. ನಾನು ಅವ್ರ ಸೇವೆಯನ್ನು ಬಿಟ್ಟು ನನ್ನ ಸರ್ಕಾರಿ ನೌಕರಿಗೆ ಸೇರಿದರೆ ನನ್ನ ಸಮಾಜ ಏನಾಕತಿ, ದುರ್ಬಲ ಆಕತಿ. ನನ್ನ ಕುಟುಂಬ ಯಾವುದೇ ರೀತಿ ಇರಲಿ, ನಾನು ಸಮಾಜಕ್ಕಾಗಿನ ನನ್ನ
ಜೀವನವನ್ನು ಅರ್ಪಣೆ ಮಾಡಬೇಕು, ಸರ್ಕಾರಿ ನೌಕರಿಗೆ ಸೇರಬಹುದು ಅಂಥೇಳಿ ಅವ್ರು ಆಲೋಚನೆ ಮಾಡ್ತಾರೆ. ಇದು ಯಾವಾಗ ನಡೆದದ್ದು ಅಂತಂದರೆ ಚವಡಾರಕೆರೆಯ ಸತ್ಯಾಗ್ರಹ ನಡೆದಂಥ ಸಂದರ್ಭಗಳು ನೋಡ್ರಿ. ಎಲ್ಲ ಕುಟುಂಬದ ಸಮಸ್ಯೆಗಳನ್ನ ಬದಿಗೊತ್ತಿ, ಆರ್ಥಿಕ ಸಂಕಷ್ಟಗಳನ್ನು, ಸಾವು ನೋವುಗಳನ್ನು ಬದಿಗೊತ್ತಿ ಅವ್ರು ಏನು ಮಾಡ್ತೀರಪ್ಪ ಅಂತಂದರೆ ಚವಡಾರಕೆರೆ ಯಾರು ವಿಚಿತ್ರವಾದಂಥ ದೇಶ ನಮ್ಮದು, ಮನುಷ್ಯರು ಮುಡಿಸ್ಕೊಳ್ಳಾರ್ದಂಥ ದೇಶ ನಮ್ಮದು. ಪ್ರಾಣಿಗಳಿಗೆ ನೀರು ಕೊಡ್ತಾರೆ, ಬೆಕ್ಕಿಗೆ ನೀರು ಕೊಡ್ತಾರೆ, ನಾಯಿಗಳಿಗೆ ನೀರು ಕೊಡ್ತಾರೆ, ಹಾಲು ಕೊಡ್ತಾರೆ. ಆದರೆ ಒಬ್ಬ ಮನುಷ್ಯ ನೀರು ಕೇಳಿದ್ರೆ ಅವನಿಗೆ ನೀರು ಕೊಡೋದು, ಎತ್ತಿ ನೀರು ಹಾಕ್ತಾರೆ. ಇನ್ನೂ ಬೇಕಾದಷ್ಟು, ಅದು ನಗರ ಇರ್ಬೋದು ಅಥವಾ ಹಳ್ಳಿ ಇರ್ಬೋದು, ಇನ್ನೂ ಎತ್ತಿ ನೀರನ್ನು ಹಾಕ್ತಕ್ಕಂಥ ದೇಶ ನಮ್ಮದು. ಅದು ಬ್ರಿಟಿಷರಿಗೆ ದೇಶಕ್ಕೆ ಬಂದಮೇಲೆ ಅವರೇ ಒಂದು ರೀತಿ ಆಘಾತಕ್ಕೊಳಗೋದು. ಎಂಥ ದೇಶಕ್ಕೆ ಜಗತ್ತಿನೊಳಗೆ ನಾವು ಎಲ್ಲೂ ಎಲ್ಲ ಗೆದ್ಕೊಂಡು ಬಂದಿದ್ರು. ಅವರು ಗೆದ್ಕೊಂಡು ಬಂದಂಥವ್ರು ಅಂದರೆ ಈ ದೇಶದೊಳಗೆ ಬಂದ ಮೇಲೆ ಮನುಷ್ಯರು ಮುಡಿಸ್ಕೊಳ್ಳೋದಿಲ್ಲ, ನೀರನ್ನು ಕೊಡಲಿ, ಅಂಥ ದೇಶ ಇದು ಅಂಥೇಳಿ ಅವರು ಒಂದು ಕ್ಷಣ ಆಘಾತಕ್ಕೊಳಗಾಗಿದ್ದರು. ಅಂಥ ದೇಶದಲ್ಲಿ ಬಾಬಾ ಸಾಹೇಬ್ ಏನು ಮಾಡ್ತಾರಂತಂದರೆ ಈ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಅವರು ನಿರಂತರವಾದಂಥ ಹೋರಾಟವನ್ನು ಮಾಡಿದರು ಅನ್ನೋದನ್ನು ನಾವು ಯಾವ ಕಾಲಕ್ಕೂ ಮರಿಬಾರ್ದು. ಅಂಥ ಕಷ್ಟದಲ್ಲಿ ಅವರು ಇದ್ದರು ಅಂತ. ಇನ್ನೂ ಒಂದು ವಿಚಾರ, ಅವರು ಅಮರಾವತಿಗೆ ಹೋಗಿದ್ದರು. ಬಾಬಾ ಸಾಹೇಬರು ಅಮರಾವತಿಗೆ ಹೋಗಿದ್ದರು ಆ ಸಮಾಜವನ್ನು ಜಾಗೃತಗೊಳಿಸೋ ಸಲುವಾಗಿ. ಮತ್ತು ನಾನು ಆ ಸಮಾಜ ಅಸ್ಪೃಶ್ಯ ಸಮಾಜ ಅಂತ ಅಷ್ಟೇ ಹೇಳಕತ್ತೀನಿ, ಅವ್ರು ಗಟ್ಟೆ ಹೋರಾಟ ಮಾಡಿದ್ರಂತಲ್ಲ. ಈಗಾಗಲೇ ಮೇಡಮ್ ಅವರು ಹೇಳಿದರು, ಮಹಿಳೆಯರ ಸಲುವಾಗಿ ಹೋರಾಟ ಮಾಡಿದ್ರು. ವಿಶ್ವದ ಮಹಿಳೆಯರು ಇವತ್ತು ಬಾಬಾ ಸಾಹೇಬ್ರನ್ನ ನೋಡ್ತಾರೆ, ಎಲ್ಲ ವರ್ಗದ ಜನನೂ ಬಾಬಾ ಸಾಹೇಬ್ರನ್ನ ನೋಡ್ತಾರೆ. ಇವತ್ತು ಎಲ್ಲ ಇಡೀ ದೇಶ ಪ್ರೇಮ ಅವರಿಗೆ, ಯಾರು ನೋವಿನಿಲ್ಲದ್ರೆ ಎಲ್ಲರ ಸಲುವಾಗಿ ಅವ್ರು ಹೋರಾಟ ಮಾಡಿದರು. ಆದರೆ ಸಮಾಜ ಸಲುವಾಗಿಯೂ ಏನು ಮಾಡಿದರು, ಎಲ್ಲ ಹೆಚ್ಚು ಜನರಿಗೆ ಗೊತ್ತಿರಲಾರ್ದಂಥ ವಿಷಯಗಳನ್ನ ಮಾತ್ರ ನಾನು ಇಲ್ಲಿ ಏನು ಮಾಡತ್ತೀನಿ ಅಂದರೆ ಉಲ್ಲೇಖ ಮಾಡತ್ತೀನಿ ಅಂತ. ಅಮರಾವತಿ ಒಂದು ಸಭೆ ಒಳಗೆ ಇರ್ತಾರೆ, ಸಮಾಜವನ್ನು ಜಾಗೃತ ಮಾಡ್ತಕ್ಕಂಥ. ನೀವು ಹೋರಾಟ ಮಾಡಬೇಕು, ದೇವಸ್ಥಾನದ ಸಲುವಾಗಿ ಹೋರಾಟ ಮಾಡಬೇಕು, ಒಳಗೆ ಪ್ರವೇಶ ಮಾಡಲಿಕ್ಕೆ ಹೋರಾಟ ಮಾಡಬೇಕು, ಕೆರೆಗಳನ್ನು ಮುಟ್ಟಲಿಕ್ಕೆ ನೀವು ಹೋರಾಟ ಮಾಡಬೇಕು, ನೀರನ್ನು ಕುಡ್ಲಿಕ್ಕೆ ಹೋರಾಟ ಮಾಡಬೇಕು. ದೇವರ ಅದಾನೋ ಇಲ್ಲೋ ಅದು ಎರಡೇ ಮಾತು. ಆದರೆ ಸಮಾನತೆಯ ಸಲುವಾಗಿ ನೀವು ದೇವಸ್ಥಾನವನ್ನು ಪ್ರವೇಶ ಮಾಡೋದು. ನಾವು ಮನುಷ್ಯರು, ನಾವು ಒಳಗೆ ಬಂದರೆ ದೇವರು ಅಪವಿತ್ರ ಆಗೋದಿಲ್ಲ, ಯಾವ ಮೈಲಿಗೆ ಆಗೋದಿಲ್ಲ, ಯಾವುದೇ ಪರಿವರ್ತನೆ ಆಗೋದಿಲ್ಲ ಅನ್ನೋದೇನು ಮಾಡಬೇಕು, ಈ ಸವರ್ಣೀಯರಿಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಆಲೋಚನೆ ಬಾಬಾ ಸಾಹೇಬರು ಹೊಂದಿದ್ರು ಅಂತ. ಅಮರಾವತಿಯ ಒಂದು ದೊಡ್ಡ ಸಭೆ, ಅದರೊಳಗೆ ಅವ್ರು ಪಾಲ್ಗೊಂಡಿರ್ತಾರೆ. ಬಾಬಾ ಸಾಹೇಬರು ವೇದಿಕೆ ಮೇಲೆ ಕುಂತಿರ್ತಾರೆ, ಎಲ್ಲ ಜನ ಇರ್ತಾರೆ. ಆವಾಗ ಒಬ್ಬ ವ್ಯಕ್ತಿ ಬರ್ತಾನೆ, ಒಂದು ಟೆಲಿಗ್ರಾಮ್ ತೊಗೊಂಡು ಬರ್ತಾರೆ. ತಂತಿ ಸಂದೇಶ ಅಂತ ಕರಿತೀವಿ ನಾವು, ಮೊದಲಿದ್ದು ಅವೆಲ್ಲ, ಈಗ ಅದೇನೂ ಇಲ್ಲ. ಟೆಲಿಗ್ರಾಮ್ ತೊಗೊಂಡು ಬರ್ತಾರೆ. ಬಂದ ಮೇಲೆ ಏನದು ಆ ಕಡೆ ನೋಡ್ತಾರೆ, ಕೆಲವು ಜನರಿಗೆ ಗೊತ್ತಾಗ್ತದೆ. ಎಲ್ಲ ಜನ ಆಘಾತಕ್ಕೊಳಗಾಗ್ಬಿಡ್ತಾರೆ. ಆತಿನ ಬಾಬಾ ಸಾಹೇಬರು ಮಾತಾಡೋದಿಲ್ಲ, ಇನ್ನು ಸ್ಟೇಜ್ ಮೇಲೆ ಇಳಿದು ಹೋಗಿಬಿಡ್ತಾರೆ. ಮೇಡಮ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಅಚ್ಚುಕಟ್ಟಾಗಿ ನಾವು ಕೊನೆಯವರೆಗೂ ಇರಬೇಕು ಅಂತ. ಅದು ಧಾರ್ಮಿಕ ಇರಲಿ, ರಾಜಕೀಯ ಇರಲಿ, ಯಾವುದೇ ಇರಲಿ ಅಂತ ಬಾಬಾ ಸಾಹೇಬ್ರಿಗೆ ನಮ್ಗೆ ಯಾವುದೇ ಸಂದೇಶ ಕೊಡೋದಿಲ್ಲ, ಅವ್ರನ್ನ ಹೋಗೇ ಬಿಡ್ತಾರ ಅಂತ ಎಲ್ಲ ಆಘಾತಕ್ಕೊಳಗಾಗ್ಬಿಟ್ರು. ಯಾಕಂದರೆ ಬಾಬಾ ಸಾಹೇಬ್ರಿಂದನೇ ಆ ಕಾರ್ಯಕ್ರಮ ಯಶಸ್ವಿ ಆಗೋದು, ಜನ ಜಾಗೃತಿ ಆಗೋದು. ಅವ್ರು ಟೆಲಿಗ್ರಾಮ್ ತಂದು ಬಾಬಾ ಸಾಹೇಬ್ ಕೊಡ್ತಾನೆ. ಅವ್ರು ಟೆಲಿಗ್ರಾಮ್ ಓಪನ್ ಮಾಡ್ತಾರೆ, ನೋಡ್ತಾರೆ. ಅವ್ರು ದೊಡ್ಡ ಅಣ್ಣ ಇರ್ತಾರೆ, ಬಾಳಣ್ಣ ಬಾಳ ಸಾಹೇಬ್ ಅಂತ ಇರ್ತಾರೆ. ಇವರೆಲ್ಲ ವಿದೇಶಕ್ಕೆ ಹೋದಾಗ ಇವರ ಕುಟುಂಬವನ್ನು ಅವ್ರು ಭಾಳ ಪ್ರೀತಿಯಿಂದ ಜೋಪಾನ ಮಾಡಿರ್ತಾರೆ. ಅಂದರೆ ಅವ್ರು ಏನು ಬೇಡ ನುಡಿಸ್ತಿರ್ತಾರೆ, ವಾದ್ಯಗಳು ನುಡಿಸ್ತಿರ್ತಾರೆ, ಅದರಿಂದ ಏನು ಸಂಬಳ ಬರ್ತಿರ್ತಿಲ್ಲ, ಅದು ರಮಾಬಾಯಿಗೆ ಸ್ವಲ್ಪ ಕೊಡೋದು, ಅವ್ರ ಮಗನಿಗೆ ಸ್ವಲ್ಪ ಕೊಡೋದು. ಈಗ ಆ ಕುಟುಂಬವನ್ನು ಸ್ವಲ್ಪ ಮುತುವರ್ಜಿ ವಹಿಸಿ ಜೋಪಾನ ಮಾಡಿರ್ತಾರೆ. ತಂದೆ ಸ್ಥಾನದಲ್ಲಿ ಇರ್ತಾರೆ. ಅವ್ರು ಭಾಳ ರಾಮ್ ಅಂತಕ್ಕಂಥ ತಂದೆ ಸ್ಥಾನದೊಳಗೆ ಇರ್ತಾರೆ. ಅವರು ತೀರ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಮುಂಬೈ ಒಳಗೆ ತೀರ್ಕೊಂಡ್ರು ಅಂತಕ್ಕಂಥ ಒಂದು ಸಂದೇಶ ಆ ಟೆಲಿಗ್ರಾಮ್ ಒಳಗಿರ್ತದೆ. ಆ ಬಾಬಾ ಸಾಹೇಬ್ ಅದನ್ನು ನೋಡ್ತಾರೆ, ಹುಚ್ಚಿ ನೋಡ್ತಾರೆ, ಬಿಡಿಸಿ ನೋಡ್ತಾರೆ. ನೋಡಿದ ಮೇಲೆ ಕ್ಷಣ ಹೊತ್ತು ಆಘಾತಕ್ಕೊಳಗಾಗುತ್ತೆ. ಆಘಾತಕ್ಕೊಳಗಾಗಿ ಅದನ್ನು ಟೆಲಿಗ್ರಾಮನ್ನು ಮಡಿಸಿ ತಮ್ಮ ಕಿಸೆ ಒಳಗೆ ಹಾಕೊಳ್ತಾರೆ. ಕಿಸೆ ಒಳಗೆ ಹಾಕೊಂಡು ಜನ ಎಲ್ಲ ಅಂತಾರೆ, ಇನ್ನು ಸ್ಟೇಜ್ ಇಳಿತಾರ, ಕೆಳಗೆ ಇಳಿತಾರ, ಹೋಗ್ತಾರ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಬಾಬಾ ಸಾಹೇಬರು ಧೈರ್ಯ ತಳ್ಕೊಳ್ತಾರೆ. ತಮ್ಮ ವೈಯಕ್ತಿಕ ನೋವನ್ನು ಮರೆಮಾಚ್ಕೊಳ್ತಾರೆ. ತನ್ನ ತಂದೆ ಸಮಾನವಾಗಿರ್ತಕ್ಕಂಥ ಅಣ್ಣನ ಸಾವನ್ನು ಮರೆಮಾಚಿಕೊಂಡು ಏನು ಮಾಡ್ತಾರೆ ಅಂತಂದರೆ ಸ್ಟೇಜ್ ಮೇಲೆ ನಿಂತಿರ್ತಾರೆ. ನಿಂತು ಒಂದು ದಿವ್ಯವಾದಂಥ ಒಂದು ಭಾಷಣವನ್ನು ಮಾಡ್ತಾರೆ. ಇಡೀ ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥ ಆ ಒಂದು ದೊಡ್ಡ ಸಭೆಯೊಳಗೆ ಮಾತನಾಡಿನ ಸಮಾಜವನ್ನು ಜಾಗೃತಗೊಳಿಸಿ ಅವ್ರು ಅಲ್ಲಿಂದ ಹೋಗ್ತಾರ ಅಂತ. ನಾವು ಹೆಂಗದೇವಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ಹೆಂಗದೇವಿ ನಮಗೆ ಸಮಾಜ ಮುಖ್ಯ ಅನಿಸೋದಿಲ್ಲ, ನಮ್ಮ ಕುಟುಂಬನ ಮುಖ್ಯ ಅಂತೀವಿ. ಯಾವಾಗ ನಮ್ಮ ಸುಖ, ನಮ್ಮ ಸಂತೋಷ, ನಮ್ಮ ಕುಟುಂಬನ ಮುಖ್ಯ ಅಂತೀವಿ. ಇನ್ನೂ ಏನಪ್ಪ ಏನು ತೊಂದರೆ ಇಲ್ಲ, ಬರೀ ಆಸ್ಪತ್ರೆಗೆ ಅದಾರ ಅಂತಂದ್ರೆ ನಾವೆಲ್ಲ ಕೆಲಸ ಬಿಟ್ಟು ಹೋಗ್ತೇವೆ ಅಂತ. ಆದರೆ ಬಾಬಾ ಸಾಹೇಬರು
ತಮ್ಮ ಇಡೀ ಜೀವನವನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡಿದ್ರು ಅಂತ. ಮತ್ತೊಂದು ಘಟನೆ ಹೇಳ್ತೀನಿ. ಕುಟುಂಬ ಅಲ್ಲಿರ್ತಿತ್ತು. ಅಂಥ ಸಂದರ್ಭ ಒಳಗೆ ರಮಾಬಾಯಿಗೆ ಏನಾಗ್ತಿತ್ತು ಅಂತಂದ್ರೆ ಟಿ ಬಿ ಆಗಿತ್ತು. ಸ್ವಲ್ಪ ದುಡ್ಡು ಸಂಗ್ರಹ ಆಗಿರ್ತೈತಿ, ಸ್ಥಾನಮಾನ ಇರ್ತೈತಿ, ಎಲ್ಲ ಇದ್ದಾಗ ಆರೋಗ್ಯ ಸಂದರ್ಭ ಇರ್ತೈತಿ ಅಂತ. ಹೀಗೆ ಇದ್ದಂಥ ಸಂದರ್ಭ ಒಳಗೆ ಅವರು ಸಂವಿಧಾನ ಆಯಿತು, ಅದಕ್ಕೆ ಬರೀ ರಾಜಕೀಯ ಕೆಲಸ ಸಂವಿಧಾನ ಅಂತಾಯಿತು ಅಥವಾ ಅದನ್ನು ಬಿಟ್ಟರೆ ರಾಜಕೀಯ ಕೆಲಸಗಳು ಅವರು ಪದೇ 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 ಅದಕ್ಕೆ ಹೋಗಬೇಕಾಗಿತ್ತು. ಇಂಥ ಸಂದರ್ಭ ಒಳಗೆ ಅವ್ರಿಗೇನು ಆಲೋಚನೆ ಅಂತಂದ್ರೆ ಹೆಂಡತಿ ಆದವಳಿಗೆ ತನಗೆ ಆರಾಮ ಇಲ್ಲದಂಥ ಸಂದರ್ಭಗಳು ಗಂಡ ಬರಬೇಕು, ಅದೇ ಸಾಮಾನ್ಯ ಹೆಣ್ಮಗಳು ಗಂಡ ನನ್ನ ಹತ್ರ ಬರಬೇಕು, ಮಾತಾಡಬೇಕು, ನಾನು ನೋಡಬೇಕು, ನನ್ನ ಪಕ್ಕದಲ್ಲಿ ಕುಂಡಿರ್ಬೇಕು, ನನ್ನ ಆರೈಕೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆ, ಸಣ್ಣ ಆಸೆ. ಆದರೆ ಬಾಬಾ ಸಾಹೇಬರು ರಾಜಕೀಯ ಕೆಲಸಗಳಿಗೆ ಇರೋದ್ರಿಂದ ಬರ್ತಿರ್ತಾರೆ, ಬಾಗಿಲ ಸರಿಸ್ತಿರ್ತಾರೆ, ಇವ್ರೊಳಗೆ ಬರ್ಕೊಂಡು ಬಾಗಿಲ ಸರಿಸ್ತಿರ್ತಾರೆ. ಅಲ್ಲೇ ರಮಾ ಔಷಧ ತೊಗೊಂಡೇನು, ರಮಾ ಊಟ ಮಾಡಿದೇನು, ಇಷ್ಟು ಮಾತಾಡಿ ಮತ್ತು ಅವರು ರಾಜಕೀಯ ಕೆಲಸಕ್ಕೆ ಹೋಗ್ತಿರ್ತಾರೆ. ಸಾಮಾಜಿಕ ಸಂಘರ್ಷಕ್ಕೆ, ಸಮಾಜವನ್ನು ಜಾಗೃತಗೊಳಿಸಕ್ಕಂಥ ಕೆಲಸಕ್ಕೆ ಹೋಗ್ತಿರ್ತಾರೆ. ಅವ್ರ ಔಷಧ ಉಪಚಾರ ಮಾಡೋ ಸಲುವಾಗಿ ಈ ರಮಾಬಾಯಿ ಅನ್ನ ಒಬ್ಬಿರ್ತಾನೆ, ಆ ಅನ್ನನ ಒಬ್ಬರು ನೇಮಿಸಿರ್ತಾರೆ. ಅಂದರೆ ಎಷ್ಟೋ ಸಾಮಾಜಿಕ ತಮ್ಮನ್ನು ಅರ್ಪಣೆ ಮಾಡ್ಕೊಂಡಿದ್ರು ಅಂತಂದರೆ ಈ ರಾಜಕೀಯ ಕೆಲಸಗಳಿಗಾಗಿ. ಮುಂದೆ ತಮ್ಮ ಎಷ್ಟೇ ಆರೋಗ್ಯಕ್ಕೆ ಹೆಂಡತಿಯ ಬಯಕೆನೂ ಸಹಿತ ಅವ್ರು ಈಡೇರಿಸಲಿಲ್ಲ ಅಂತ. ಅಷ್ಟೊಂದು ಸಮಾಜಕ್ಕಾಗಿ ತಮ್ಮನ್ನು ತ್ಯಾಗ ಮಾಡ್ಕೊಂಡಿದ್ರು ಅಂತ. ರಮಾಬಾಯಿ ಕೊನೆಗೆ ಒಂದು ಆಸೆಯನ್ನು ಹೇಳ್ಕೊಡ್ತಾರೆ. ಜಗತ್ ಪ್ರಸಿದ್ಧ ಆಗಿರ್ತಾರೆ. ದೇವರು, ಧರ್ಮ ಇವುಗಳಿಗೆ ಪ್ರಶ್ನೆ ಮಾಡಿರ್ತಾರೆ ಬಾಬಾ ಸಾಹೇಬರು. ಇಡೀ ಸಮಾಜವನ್ನು ಏನು ಮೇಲ್ವರ್ಗ ಸಮಾಜವನ್ನು ಎದುರು ಹಾಕೊಂಡಿರ್ತಾರೆ. ದೇವಸ್ಥಾನ ಪ್ರವೇಶ ನಿಷಿದ್ಧ ಅಂತೇಳಿ ಮೇಲ್ವರ್ಗ ಸಮಾಜ ಹೇಳಿದ್ರು. ಅದು ಕಾಳಾರಾಮ ಮಂದಿರ ಇರ್ಬೋದು, ಅಮರಾವತಿ ಅಂಬಾಬಾಯಿ ದೇವಸ್ಥಾನ ಇರ್ಬೋದು, ಯಾವುದೇ ಇರ್ಬೋದು, ಇವೆಲ್ಲ ರಮಾಬಾಯಿಗೆ ಗೊತ್ತಿದ್ರು ಅವರೆಷ್ಟು ಧಾರ್ಮಿಕ ಇದ್ರು ಅಂತಂದ್ರೆ ಕೊನೆ ಆಸೆ ಏನು ಅಂತ ತಾವು ಹೇಳ್ತಾರ. ರಮಾಬಾಯಿರು ಬಾಬಾ ಸಾಹೇಬ್ ಹೇಳ್ತಾರ, ಪಂಡ್ರಾಪುರಕ್ಕೆ ಹೋಗಬೇಕು, ಪಾಂಡುರಂಗನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆಸೆ ತೊಡ್ಕೊಳ್ತಾರೆ. ರಮಾಬಾಯಿ ಬಾಬಾ ಸಾಹೇಬ್ ಹೇಳ್ತಾರೆ, ಏನು ಹೇಳ್ಬೇಕು, ಪಂಡ್ರಾಪುರಕ್ಕೆ ಹೋಗ್ಬೇಕು, ಪಾಂಡುರಂಗನನ್ನು ನೋಡ್ಬೇಕು, ನನಗಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಅಲ್ಲಿ ಕರ್ಕೊಂಡು ಹೋದ್ರೆ ಮೇಲ್ವರ್ಗದ ಜನ ಅಥವಾ ಪೂಜಾರಿಗಳು, ದೇವಸ್ಥಾನದ ಆಡಳಿತ ಮಂಡಳಿ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದು ಬಾಬಾ ಸಾಹೇಬ್ ಗೊತ್ತಿರ್ತೈತಿ. ಒಳಗೆ ಪ್ರವೇಶ ಸಿಗಲ್ಲ ಅಂತ ಗೊತ್ತಿರ್ತೈತಿ. ಬಾಬಾ ಸಾಹೇಬರು ಹೆಂಡತಿಯ ಕೊನೆಯ ಆಸೆಯನ್ನು ನಿರಾಕರಣೆ ಮಾಡ್ತಾರೆ. ಇಲ್ಲ ರಮ್ಮ, ನಾವು ಅಲ್ಲಿ ಹೋಗೋದು ಬೇಡ, ದೇವರಲ್ಲಿ ಇಲ್ಲ, ಕಲ್ಲು ಗುಡಿಯೊಳಗೆ ದೇವರಿಲ್ಲ, ಪಾಂಡುರಂಗ ಅಲ್ಲಿ ಇಲ್ಲ, ನಾವಲ್ಲಿ ಹೋಗೋದು ಬೇಡ, ನಮ್ಮ ಜನ ತೊಂದರೆ ಒಳಗದ, ನಾವು ಅಂಥದನ್ನೇ ಪಾಂಡುರಂಗ ಅಂತಕ್ಕಂಥ ಒಂದು ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡತ್ತಿದ್ದೇವೆ, ಜನಸೇವೆ ಅಂತಕ್ಕಂಥ ನಾವು ನಿರ್ಮಾಣ ಮಾಡತ್ತಿದ್ದೇವೆ, ನಾವು ಅಲ್ಲಿ ಹೋಗೋದು ಬೇಡ, ನಾವು ಇಲ್ಲಿ ಹೋದ್ರೆ ನಮ್ಗೆ ಅಲ್ಲಿ ಮರ್ಯಾದೆ ಸಿಗೋದಿಲ್ಲ, ಅಲ್ಲಿ ದೇವರನ್ನು ಕಾಣಬೇಡ, ಜನರ ಸೇವೆ ಒಳಗನ ದೇವರನ್ನು ಕಾಣು ಅಂಥೇಳಿ ಒಂದು ತಿಳುವಳಿಕೆಯನ್ನು ಬಾಬಾ ಸಾಹೇಬರು ರಮಾಬಾಯಿಗೆ ನೀಡಿದಿರುವಂಥದ್ದು. ಅಂದರೆ ಈ ರೀತಿಯಾಗಿ ತಮ್ಮ ಮಕ್ಕಳ ಸತ್ತಾಗೂ ಆಯಿತು, ತಮ್ಮ ತಂದೆಯ ಸರಿ ಸಮಾನವಾಗಿರ್ತಕ್ಕಂಥ ದೊಡ್ಡಣ್ಣ ತೀರ್ಕೊಂಡಾಗೂ ಆಯಿತು. ಆಮೇಲೆ ಹೆಂಡತಿಯ ಕೊನೆ ಉಸಿರು ಇರೋ ತನಕನೂ ಸಹಿತ ಏನು ಮಾಡ್ರಪ್ಪ ಅಂತಂದ್ರೆ ಅದು ಯಾವುದನ್ನೂ ಲೆಕ್ಕಿಸದೆ ಬಾಬಾ ಸಾಹೇಬ್ ಏನು ಮಾಡಿದ್ರು ಅಂತಂದರೆ ಇಡೀ ಸಮಾಜಕ್ಕಾಗಿ ಅವರು ತಮ್ಮ ಜೀವನವನ್ನು, ತಮ್ಮ ಸುಖವನ್ನು, ತಮ್ಮ ಸಂತೋಷವನ್ನು ಅರ್ಪಣೆ ಮಾಡಿಕೊಂಡ್ರು ಅಂತ. ದೇಶಕ್ಕಾಗಿ ಅರ್ಪಣೆ ಮಾಡಿಕೊಂಡದ್ದು ಒಂದು ದೃಷ್ಟಿಕೋನ. ಸಂವಿಧಾನ ರಚನಾ ಸಮಿತಿಯನ್ನು ಅವರು ಪ್ರವೇಶ ಮಾಡಿದ್ದೇನೆ ಒಂದು ದೊಡ್ಡ ಸಾಹಸ. ಸಂವಿಧಾನ ರಚನಾ ಸಮಿತಿ ಎಲ್ಲ ಬಾಗಿಲು ಕಿಟಕಿಗಳು ಬಾಬಾ ಸಾಹೇಬ್ ಹಿಕ್ಕ್ಯಾವ ಅಂತೇಳಿ ಜಾಗಿನವ್ರು ಹೇಳೋರು. ಹಿಕ್ಕಿದ ಬಾಗಿಲು ಅವ್ರೇನು ತೆರಲಿಲ್ಲ, ಜಾಡಿಸಿ ಒದ್ದು ಒಳಗೆ ಬಂದರು. ಅದು ಒಂದು ದೊಡ್ಡ ಸಂಘರ್ಷ. ದೇವಸ್ಥಾನ ಪ್ರವೇಶಗಳು ಒಂದು ದೊಡ್ಡ ಸಂಘರ್ಷ. ಹಿಂದೂ ಕೋಡ್ ಬಿಲ್ ಮಾಡಿದ್ದು, ಅದಕ್ಕೆ ಅವ್ರು ಹೋರಾಟ ಮಾಡಿದ್ದು, ಮಂತ್ರಿ ಪದವಿಯನ್ನು ಬಿಟ್ಟಿದ್ದು, ಅದು ಒಂದು ದೊಡ್ಡ ಸಂಘರ್ಷ. ಶಿಕ್ಷಣ ಪಡ್ಕೊಂಡದ್ದು ಒಂದು ದೊಡ್ಡ ಸಂಘರ್ಷ. ಅನೇಕ ದೃಷ್ಟಿಗಳಿಂದ, ಅನೇಕ ದೃಷ್ಟಿಕೋನಗಳಿಂದ ನಾವು ಬಾಬಾ ಸಾಹೇಬರ ಜೀವನ ಚರಿತ್ರೆಯನ್ನು ನೋಡ್ತೇವೆ. ಅದರ ಜೊತೆಗೆ ಅವ್ರ ವೈಯಕ್ತಿಕ ಜೀವನ ಹೆಂಗಿತ್ತು ಅನ್ನೋದನ್ನೂ ಸಹಿತ ನಾವು ಆಲೋಚನೆ ಮಾಡಿದಾಗ ಅವರು ತಮ್ಮ ಜೀವನವನ್ನು ಯಾವ ರೀತಿಯಾಗಿ ಮುಡುಪಿಟ್ಟಿದ್ರು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅವ್ರ ಯೋಗ್ಯತೆ, ಅವ್ರ ಘನತೆ, ಗೌರವ ಇನ್ನೂ ಹೆಚ್ಚಾಕತಿ, ಅವ್ರ ಬಗ್ಗೆ ನಮ್ಗೆ ಇನ್ನೂ ಪ್ರೀತಿ ಹೆಚ್ಚಾಕತಿ, ಭಕ್ತಿ ಹೆಚ್ಚಾಕತಿ ಅನ್ನೋದನ್ನು ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಹೇಳಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಜನತೆಯ ಸೇವೆಯೇ ಜನಾರ್ದನ ಸೇವೆ. ವೈಯಕ್ತಿಕ ಕೌಟುಂಬಿಕ ಜೀವನದ ಸುಖ ದುಃಖಗಳನ್ನು ಬಲಿಕೊಟ್ಟು ದೇಶದ ಜನತೆಗಾಗಿ, ದೇಶದ ಜನತೆಯ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ಹೋರಾಡಿದ ಮಹಾನ್ ಮಾನವತಾವಾದಿಯ ವೈಯಕ್ತಿಕ ಜೀವನದ ಮತ್ತೆ ನಮಗೆ ಗೊತ್ತಿಲ್ಲದ ಅದೆಷ್ಟೋ ವಿಷಯಗಳನ್ನು ಸರ್ ಅವರು ಬಹಳ ಸುಂದರವಾಗಿ ತಮ್ಮದೇ ಆಗಿರತಕ್ಕಂಥ ಶೈಲಿಯೊಳಗೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಜ್ವರದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಆದ್ಮೇಲೆ ಬಹಳ ಸುಂದರವಾಗಿ 3-4 ಜನರ ಅಭಿಪ್ರಾಯಗಳನ್ನು ಒಟ್ಟಾಗಿ ನಾವು ಸೇರಿಸಿದ ಒಂದು ಅತ್ಯುತ್ತಮವಾದಂಥ ವೈಚಾರಿಕ ವೇದಿಕೆಯ ಮೂಲಕ ಇವತ್ತು ನಾವು ಜ್ಞಾನವನ್ನು ಪಡ್ಕೊಂಡಿವಿ. ಆ ಒಂದು ಉತ್ತಮ ಸಂಸ್ಕಾರದ ಬೆಳಕಿಗೆ ನಾವೆಲ್ಲರೂ ಹಾಜರಾಗಿದ್ದೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ವೇದಿಕೆಯ ಮೇಲೆ ಆಸೀನರಾಗಿದ್ದು ಅಧ್ಯಕ್ಷತೆ ವಹಿಸತಕ್ಕಂಥ ಡಾಕ್ಟರ್ JP ದೊಡ್ಡಮನಿ ಸರ್ ಅವರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರತಕ್ಕಂಥ ದವಾಯಿ ಸರ್ ಅವರಿಗೂ, ಸುರೇಂದ್ರ ಸ್ವರೂಪ್ ಮೇಡಮ್ ಅವರಿಗೂ ಮತ್ತು ರಾಜೇಶ್ ಜಾಧವ್ ಸರ್ ಅವರಿಗೂ ಮತ್ತು ಮ್ಯಾನೇಜರ್ ಸರ್ ಪಾಟೀಲ್ ಸರ್ ಅವರಿಗೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ವೇದಿಕೆಯ ಮೇಲಿನ ಎಲ್ಲ ಮಾತುಗಳನ್ನು ಆಚರಣೆಗೆ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಶರಣು ಶರಣ.